ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ಯಮಕಂಠಿ ನಗರದ ಎಜಿ ದೇಸಾಯಿ ಸರ್ಕಲ್ನಲ್ಲಿ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಮತ್ತು CITU ಸಂಯೋಜಿತ ಸಂಘಟನೆಯಿಂದ ವಿವಿಧ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಮೂಲಕ ತಹಸೀಲ್ದಾರ್ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಗ್ರಾಮ ಪಂಚಾಯತ್ ನೌಕರರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಪ್ರತಿಭಟನೆಯನ್ನು ನಡೆಸಿದರು. ಕಾರ್ಮಿಕ ವಿರೋಧಿ 4 ಲೇಬರ್ ಕೋಡ್ಗಳ ಜಾರಿ ವಿರೋಧಿಸಿದರು. ಕರಡು ಅಧಿಸೂಚನೆಯಲ್ಲಿ 31,000 ರೂಪಾಯಿಗಳನ್ನು ನಿಗದಿಪಡಿಸಿ ಅಂತಿಮಗೊಳಿಸಬೇಕು. ಪಿಂಚಣಿ, ಸೇವಾ, ಹಿರಿತನ ಭತ್ಯೆ ಹೆಚ್ಚಳ, ಪಂಚಾಯಿತಿಗೆ 1 SDA, 2ನೇ DEO ನೇಮಕಾತಿ ಮಾಡಬೇಕು. ಆರೋಗ್ಯ ವಿಮೆ ಜಾರಿಗೊಳಿಸಬೇಕು. ಸ್ವಚ್ಛವಾಹಿನಿಯವರ ಒಡಂಬಡಿಕೆ ರದ್ದು ಮಾಡಿ ತರಬೇತಿ ಪಡೆದ ಎಲ್ಲರಿಗೂ ಕಡ್ಡಾಯವಾಗಿ ಕೆಲಸಕ್ಕೆ 7,500 ರೂಪಾಯಿಗಳನ್ನು ಗೌರವಧನ ನೀಡಬೇಕು. ಸಿಂಗಲ್ ಚಾಲಕರನ್ನು ಪರಿಗಣಿಸಿ 15,000 ರೂಪಾಯಿಗಳ ಗೌರವಧನವನ್ನು ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ನೌಕರರು ಉಪಸ್ಥಿತರಿದ್ದರು. ನೌಕರ ಸಂಘ ತಾಲೂಕಾ ಯಮಕಂಠಿ, ನಾನು ಅಧ್ಯಕ್ಷ ಸಂಜೀವ್ ಬಾಬು ನಾಯ್ಕ. ಇವತ್ತು ನಾವು ಸ್ಟ್ರೈಕ್ ಮಾಡೋ ಉದ್ದೇಶ ಏನಂತಂದ್ರೆ, ಸರ್ಕಾರ ನಮ್ದು ಏನು ಮಾಡತ್ತಿತ್ತಪ್ಪ ಅಂತಂದ್ರೆ ಕನಿಷ್ಠ ವೇತನ ಜಾರಿಗೊಳಿಸ್ತಾ ಇದ್ದಿಲ್ಲ. ಯಾಕಂದ್ರೆ ನಾವು 18,000 ರೂಪಾಯಿಗೆ ಇನ್ನೂ ದುಡ್ಕೋತ ಬಂದೀವಿ. ಇವತ್ತು 18,000 ರೂಪಾಯಿ ದುಡ್ಕೊಂಡು ಬಂದೀವಿ. ಇವತ್ತು ಕನಿಷ್ಠ ವೇತನ ಕೂಡ ಜಾರಿ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಇವತ್ತು ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗೈತ್ರಿ. ಪ್ರತಿಯೊಂದೂ ಕೂಡ ಏರಿಕೆ ಆಗೈತಿ. ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಆಮೇಲೆ ಅಡುಗೆ ಎಣ್ಣೆ ಆಗಿರ್ಬೋದು, ಹಾಗೂ ನಮ್ಮ ಮೊಬೈಲ್ ಕರೆನ್ಸಿ ಕೂಡ ಹೆಚ್ಚಾಗೈತ್ರಿ. ಅಷ್ಟು ಗಗನಕ್ಕೆ ಐತಿ. ಆ ಗಗನಕ್ಕೆ ಇರೋದ ಪ್ರಕಾರವಾಗಿ ನಮಗೆ ಸರ್ಕಾರ ಏನು ಮಾಡಿ ಪೇಮೆಂಟ್ ಅನ್ನು ಜಾರಿಗೊಳಿಸ್ತಾ ಇಲ್ಲ. ಕನಿಷ್ಠ ವೇತನ ಸರ್ಕಾರ ಹೇಳ್ತೈತಿ, ಕೋರ್ಟ್ ಹೇಳಿದ್ರೆ ಸರ್ಕಾರ ಇನ್ನೂ ಜಾರಿ ಮಾಡಬಾರ್ದು. ಅದಕ್ಕಾಗಿ ನಾವು ಇವತ್ತು ಏನ್ ಮಾಡತ್ತೀವಿ ಅಂತಂದ್ರೆ, ನಾವು 5 ಬೇಡಿಕೆಗೆ ಅದಾವ್ರಿ. ಮತ್ತೆ ಸೇವಾ ಭದ್ರತೆ ಇಲ್ಲರಿ. ನಾವು ಇವತ್ತು ಗ್ರಾಮ ಪಂಚಾಯತ್ ನೌಕರು 50 ವರ್ಷದ ಸರ್ವಿಸ್ ಮಾಡಿದ್ರು ಕೂಡ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೇವಾ ಭದ್ರತೆ ಇಲ್ರಿ. ಇವತ್ತು ಗ್ರಾಮ ಪಂಚಾಯತ್ ನೌಕರು ಇವತ್ತು ನಿವೃತ್ತಿಯಾಗಿ ಹೋದ್ರಿ, ಅವಾಗ ಏನು ಪೇಮೆಂಟ್ ಕೂಡ ಅಷ್ಟೇ ಭಾಳ ಏನೋ ಅವ್ರಿಗೆ ಕೊಡತಕ್ಕಂಥ ಪೇಮೆಂಟ್ ಇಲ್ರಿ. ಅದಕ್ಕಾಗಿ ನಾವು ಸೇವಾ ಭದ್ರತೆ ಕೂಡ ಇದು ಮಾಡಿವ್ರಿ. ಪಿಂಚಣಿ ಮತ್ತು ಸೇವಾ ಭದ್ರತೆ ಹಾಗೂ ಕರಡು ಅಧಿಸೂಚನೆಯಲ್ಲಿ 31,000 ರೂಪಾಯಿ ಕೊಡ್ಬೇಕಂತ ಸರ್ಕಾರ ಇದು ಕೋರ್ಟ್ ಆದೇಶ ಮಾಡಿದ್ರು ಕೂಡ ಕೊಡಾಕ್ತಾ ಇರ್ರಿ. ಆಮೇಲೆ ರೀ ಸ್ವಚ್ಛವಾಹಿನಿ ಒಡಂಬಡಿಕೆ ರದ್ದುಪಡಿಸ್ರಿ. ಅವರಿಗೆ ಎಲ್ಲರಿಗೆ ಪಡೆದ ತರಬೇತಿ ಪಡೆದ ಎಲ್ಲರಿಗೆ 7,500 ರೂಪಾಯಿ ಗೌರವ ನೀಡಬೇಕು. ಆಮೇಲೆ ಸಿಂಗಲ್ ಚಾಲಕರನ್ನ ಪರಿಗಣಿಸಿ 15,000 ರೂಪಾಯಿ ಗೌರವ ನೀಡಬೇಕಂತ ಒತ್ತಾಯಿಸ್ತಾರೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯತ್ ನೌಕರರಿಗೆ ಸರ್ಕಾರ ಮಟ್ಟದ ಏನಾಗೈತೆ ಅಂದ್ರೆ ಬಹಳ ಇದು ಮಾಡಾರೆ, ಡಿಸ್ಟೆನ್ಸ್ ಹಾಕಿದ್ದಾರೆ. ಯಾಕಂತಂದ್ರೆ ಇವತ್ತು ಮುಂಜಾನೆ 6 ಗಂಟೆ ಹಿಡ್ಕೊಂಡು ಸಾಯಂಕಾಲ 5 ಗಂಟೆ 5:30 ತನಕ ನಾವು ಕೆಲಸ ಮಾಡ್ತೀವ್ರಿ. ಮುಂಜಾನೆ 6 ಗಂಟೆಗೆ ಎದ್ದ ಸ್ವಚ್ಛತೆಗಾರ ಗಡ್ರ ಬೈತಾನ್ರಿ, ವಾಟರ್ ಮ್ಯಾನ್ ನೀರ್ ಬಿಡ್ತಾನ್ರಿ, ಆಮೇಲೆ ಬಿಲ್ ಕಲೆಕ್ಟರ್ ಹೋಗಿ ವಸೂಲಿ ಮಾಡ್ತಾನ್ರಿ, ಆಮೇಲೆ ಸಿಪಾಯಿ ಬಂದಂತ ಅಧಿಕಾರಿಗಳಿಗೆ ವ್ಯವಸ್ಥೆ ಮಾಡ್ತಾನ್ರಿ, ಆಮೇಲೆ DO 24 ತಾಸು ಕೆಲಸ ಮಾಡ್ತಾನ್ರಿ. ಪ್ರತಿಯೊಂದನು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಎಲ್ಲಾನು ಏನ ಇಂಪ್ಲಿಮೆಂಟ್ ಕೆಲಸ ಕಳಿಸ್ತಾರ ಎಲ್ಲಾನು ಇಂಪ್ಲಿಮೆಂಟ್ ಮಾಡೋರು ಗ್ರಾಮ ಪಂಚಾಯತ್ ನೌಕರು. 2021 ಕರೋನಾ ಬಂದಾಗ್ರಿ ಫಸ್ಟ್ ಫ್ರಂಟ್ ವರ್ಕರ್ಸ್ ಆಗಿ ನಾವು ಇದ್ವಿ, ಗ್ರಾಮ ಪಂಚಾಯತ್ ನೌಕರು ಇದ್ವಿ. ಆದ್ರ ನಮಗ ಅವಾಗ ಯಾರೇ ತಿರ್ಕೊಂಡು ಕೂಡ ಏನೇ ಯಾವುದೇ ಸವಲತ್ತು ಸಿಗ್ಲಿಲ್ರಿ ಅವಾಗ. ಅದಕ್ಕಾಗಿ ನಾವು ಹೇಳ್ತೀವಿ, ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಪ್ಪ ಅಂತಂದ್ರೆ, ಗ್ರಾಮ ಪಂಚಾಯತ್ ನೌಕರರಿಗೆ ಕನಿಷ್ಠ ವೇತನ ಕೊಡಬೇಕು. ಈಗ ಮಾನ್ಯ ಕೋರ್ಟ್ ಆದೇಶ ಮಾಡಿತ್ತು, ಆದ್ರೂ ಕೂಡ ಮಾತಿಗೆ ರಾಜ್ಯ ಸರ್ಕಾರ ಮಾಡತ್ರಿ, ಅದನ್ನ ಇನ್ನೂ ಮಾಡ್ಬೇಡ ಅಂತ ಹೇಳ್ತ್ರಿ. ಅದಕ್ಕಾಗಿ ನಾವು ಗ್ರಾಮ ಪಂಚಾಯತಿ ಎಲ್ಲಾ ನೌಕರು ಒಂದು ಉದ್ದೇಶ ಏನಂದ್ರೆ ನಮ್ಮ ಪೇಮೆಂಟ್, ನಾವು ಕೆಲಸ ತಕ್ಕ ಪೇಮೆಂಟ್ ಕೊಡ್ಬೇಕ್ರಿ. ಆಮೇಲೆ ಇದ್ರಿ